ಅಮ್ಮ ಏನಾಗಿದ್ರೆ ಅಷ್ಟೇ ಬಂಪೆ ಯಾವೊಂದ್ಸತಿ ಎಲ್ಲ ಹೋಗಿದ್ರಿ ಎಲ್ಲ ಹೋಗ್ಬಿಟ್ಟಿದ್ರು ಒಂದ್ಸತಿ ನಮ್ಮಮ್ಮ ಇವಳನ್ನ ಮತ್ತೆ ಲಗೇಜ್ ನ ಇಳ್ಸಕ್ ಹೋಗಿ ನಮ್ಮಮ್ಮನೇ ಟ್ರೈನ್ ಹೊಟ್ಟೋಗೋರೆ 12 ಗಂಟೆ ಕರ್ಕೊಂಡ್ಬರಕ್ ಹೋಗಿದ್ಕೆ 3 ಗಂಟೆಗೆ ಬಂದಿದ್ದೀವಿ. ಭದ್ರಾವತಿ ಮಣ್ಣು ಇದು ನಮ್ಮ ಅಪ್ಪನ ಮನೆ ಕಾಯಿ ನನಗೋಸ್ಕರ ನನ್ನ ಫ್ರೆಂಡು ಒಬ್ಬಟ್ಟು ಮಾಡಿ ತಗೊಂಬಂದು ಕೊಟ್ಟಿದ್ದಾನೆ. ಬಿಸಿ ಬಿಸಿ ಒಬ್ಬಟ್ಟು. ಅಲ್ಲ ಅವ್ರ ಅತ್ತೆ ಅವ್ರ ಅಜ್ಜಿ ಎಲ್ಲ ಊರಿಂದ ಬರ್ತಾವ್ರೆ. ಚೆನ್ನಾಗಿ ತಿನ್ಕೊಂಡು ಕೂತಾಳೆ. ವೆಯ್ಟ್ ಮಾಡೋಣ. ಏನಿಲ್ಲ, ಮಮ್ಮಿನೂ ಊಟ ಮಾಡಿ ಬರ್ತೀರಾ, ತಿಂತೀರಾ, ಬಿಡ್ತೀರಾ, ಏನಿಲ್ಲ. ಟೈಮು 10:30 ಆಗಿದೆ ನೋಡಿ. ಆರಾಮಾಗಿ ತಿನ್ಕೊಂಡು ಕೂತಾವಳೆ ಅಷ್ಟೇ. ನಾನು ತಿಂತೀನಾ ಬಿಡ್ತೀನಾ ಏನು ಕೇಳಲ್ಲ ಅವಳು. ಅವ್ರ ಅತ್ತೆಗೂ ವೆಯ್ಟ್ ಮಾಡಿಲ್ಲ ನೋಡೆ. ಶ್ರೇಯಾ ನೀನು ವೆಯ್ಟ್ ಮಾಡ್ತಲ್ಲ, ಹೆಂಗೆ ಗಬ್ಬ ಗಬ್ಬ ತಿಂತಾವಳೆ. ನಮ್ಮ ತುಂಬ ದಿವಸ ಸ್ಟಾರ್ಟ್ ಮಾಡಿದ್ದಾರೆ. ಹೊಸ ಮನೆಗೆ ಬಂದಿದ್ದೀರಿ, ಗೊತ್ತಿಲ್ಲ ನಿಮ್ಗೆ ಅನಿಸುತ್ತೆ. ಎಲ್ಲ ತೋರಿಸ್ತಾಳೆ ಆಮೇಲೆ. ಹೋಮ್ ಟೂರ್ ಈಗಲೇ ಮಾಡಲ್ಲ, ಜಸ್ಟ್ ಏನೇನು ಚೇಂಜಸ್ ಆಗಿದೆ ಅಂತ ತೋರಿಸ್ತಾರೆ. ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಬಂದಿದ್ದೀವಿ ಹೊಸ್ದಾಗಿ, ಅದೆಲ್ಲ ತೋರಿಸ್ತಾರೆ. ನಮ್ಮ ಸಡನ್ನಾಗಿ ಸ್ಟಾರ್ಟ್ ಮಾಡಿಬಿಟ್ರು ಅಂತ ತಿಂತಿದ್ದೆ. ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಣುಗೌಡ. ತುಂಬ ದಿನ ಆದಮೇಲೆ ನಾನು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಹಾಕ್ತಾಯಿದ್ದೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಾವು ಮೇಕ್ರಿ ಸರ್ಕಲಲ್ಲಿ ಇದ್ದೀವಿ ಇವಾಗ. ನನ್ನ ತಮ್ಮನ ವೈಫು ಮತ್ತು ನಮ್ಮಮ್ಮ ಬರ್ತಾಯಿದ್ದಾರೆ ಭದ್ರಾವತಿಯಿಂದ. ಬೆಳಿಗ್ಗೆ 7:30 ಟ್ರೈನಿಗೆ ಹತ್ತಿರೋದು. ಈಗ ಟೈಮ್ ಆಲೇ 12:30 ಆಗೋಯಿತು, ಇನ್ನೂ ಬಂದಿಲ್ಲ. ಕರ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಯಶವಂತಪುರದಲ್ಲಿ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೀವಿ ಹಬ್ಬದ್ದು. ನೋಡೋಣ ಹೇಗಿದೆ ಏನು ಅಂತೇಳಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಹೋಗೋಣ, ಕರ್ಕೊಂಬರೋಣ. ವೆಯ್ಟ್ ಮಾಡ್ತಾ ಇರ್ತಾರೆ. ಆಲ್ರೆಡಿ ಬಂದಿದ್ದಾರೆ ಅನಿಸುತ್ತೆ. ತುಮಕೂರು ಬಿಟ್ಟಿದ್ದೀವಿ ಇದ್ರು ಅವಾಗಲೇ. ನೋಡೋಣ ಬನ್ನಿ. ಇವಾಗ ತಾನೇ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆದ್ವಿ. ಇನ್ನೂ ಅವ್ರು ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಶಾಪಿಂಗ್ ಮಾಡೋಕೆ ಹೋಗೋಣ ಅಂದ್ಕೊಂಡ್ವಿ. ಲೇಟ್ ಆಗಿಬಿಡುತ್ತೇನೋ ಇವ್ರಿಗೆ ಅಂದ್ಬಿಟ್ಟು ಶಾಪಿಂಗು ಮಾಡಲಿಲ್ಲ, ಹಂಗೆ ಓಡಿ ಬಂದ್ಬಿಟ್ವಿ. ತುಂಬ ಬಿಸಿಲಿತ್ತು ಅಂದ್ಬಿಟ್ಟು ಎಳ್ನೀರು ಕುಡಿಯೋಕೆ ಹೋದ್ವಿ. 70 ರೂಪಾಯಿ ಒಂದು ಎಳ್ನೀರು ಅಂದರು. ಯಾವ ಎಳ್ನೀರು ಬೇಡ, ನೀನೇ ಇಟ್ಕೊಳಪ್ಪ, 70 ರೂಪಾಯಿ ಕೊಟ್ಟು ಎಳ್ನೀರು ಕುಡಿಬೇಕಾ ಅಂತ ಹೇಳಿ ಮಜ್ಜಿಗೆ ಕುಡಿಯೋಣ ಅಂತ ಮಜ್ಜಿಗೆ ತೊಗೊಂಡ್ವಿ. ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಬೇಕಿತ್ತು, ತೊಗೊಂಡ್ವಿ. ಪೊಲೀಸ್ ಕೈ ಸಿಕ್ಕಿದ್ರೆ ಸುಮ್ಮನೆ ಫೈನ್ ಹಾಕ್ಬಿಡ್ತಾರೆ. ವರ್ಕ್ ಆಗ್ತಿಲ್ಲ, ಸುಮ್ಮನೆ ಶೋಗಿಟ್ಟವ್ರೆ. 12:30ಗೆ 12 ಗಂಟೆಗೆ ಬರಬೇಕಾಯ್ತು. ಇವಾಗ ಬರ್ತಾಯಿದ್ದೆ. ಇವಾಗ ಬರ್ತಾಳೆ ನಮ್ಮ ಶ್ರೇಯ. ಯಪ್ಪ, ನಮಗಂತೂ ಕಾದು ಸಾಕಾಯಿತು. ನೋಡಿ, ನೀವು ನೋಡ್ತಾ ಇರ್ಬೋದು, ಟ್ರೈನ್ ಬರ್ತಾಯಿದೆ. ನೋಡೋಣ, ಇನ್ನು ಅಲ್ಲೆಲ್ಲ ನಿಲ್ಸುತ್ತಂತೆ, ಅಲ್ಲಿ ಹೋಗ್ಬೇಕು ನಾವು ಇವಾಗ. ಏನೇನು ಅಮ್ಮ ಯಾಕೆ ಅಮ್ಮನ ಕಳ್ದಾಕೊಳ್ಳೆ ಫ್ರೆಂಡ್ಸ್. ಉಳ್ಳೆ ಉಳಲ್ಲ ಬಿಡೋದೇ ಒಳ್ಳೆ ಬಂತು. ಶ್ರೇಯಾ, ನಿಮ್ಮ ಅತ್ತೆ ಇಲ್ಲ, ಏನು ಹೇಳ್ತೀರಾ? ಬೇಜಾರಾಗ್ತೈತೆ. ಅಲ್ಲೆಲ್ಲರೂ ಮುಂದೆ ಸಿಗ್ತಾರೆ. ಒಂದು ಚೂರಾದ್ರೂ ಅಳು, ಒಂದು ಚೂರಾದ್ರೂ ಮುಖದಲ್ಲಿ ನೋಡ್ಬಿಟ್ಟು ಏನ್ ಅನ್ಕೊಂಡಾರ ಅವರು. ಮೆಜೆಸ್ಟಿಕ್ ಬಿಟ್ಟು ಹೊರಗಡೆ ಹೋಗೋ ಟ್ರೈನ್ ಆಗಿದ್ರೆ ಅಷ್ಟೇ ಬಂಪೆ. ಯಾವೊಂದ್ಸತಿ ಎಲ್ಲ ಹೋಗಿದ್ರಿ ಎಲ್ಲ ಹೋಗ್ಬಿಟ್ಟಿದ್ರು ಒಂದ್ಸತಿ ನಮ್ಮಮ್ಮ. ಆಂಧ್ರ ಟ್ರೈನ್ ಹತ್ಬಿಟ್ಟು ಹೋಗ್ಬಿಟ್ಟು ಇವರು ಪಕ್ಕದ ನಮ್ಮ ಮೇಗಡೆ ಮನೆ ಒಬ್ರು ಹೆಸರು ಹೇಳಲ್ಲ ಬೇಡ, ಅವ್ರ ಜೊತೆ ಹೋಗ್ಬಿಟ್ಟವ್ರೆ. ಬೇರೆ ಟ್ರೈನ್ ಹತ್ಬಿಟ್ಟವ್ರೆ. ಕರೆಕ್ಟಾಗಿ ಹೋಗ್ತಿದಾರೆ ಅಂತ ಅವ್ರಿಗೆ ಏನು ತಪ್ಪು ಮಾಡ್ಬಿಟ್ರು. ಅವರೆಲ್ಲ ಹತ್ತಿಸಿದ್ ನನಗೆ ಅಂದ್ಬಿಟ್ಟು ಹೇಳಿ ಅದೆಲ್ಲ ಹೋಗಿಕೊಂಡಿದ್ರು. ಹೆಂಗಿತ್ತು ಟ್ರೈನ್ ಎಕ್ಸ್ಪೀರಿಯನ್ಸು? ಕಷ್ಟಾಗಿತ್ತು. ಟ್ರೈನ್ ನಿಂತು ಬರ್ತಿತ್ತ. ನನಗೆ ಸಾಕಾಗೋಯ್ತು. ಹೊಟ್ಟೆ ಹಸಿತಾಯ್ತಾ? ಏನು ಊಟ ಬೇಕು? ಏನಾದ್ರೂ ಓಕೆ ಅಕ್ಕ. ಏನ್ ಗೊತ್ತಾ ಫ್ರೆಂಡ್ಸ್, ನಮ್ಮಮ್ಮ ಮತ್ತೆ ಇವಳು ಬರ್ತಾ ಇದ್ರು ಟ್ರೈನಲ್ಲಿ. ಆಯ್ತಾ, ಇವಳನ್ನ ಮತ್ತೆ ಲಗೇಜ್ನ ಇಳ್ಸಕ್ ಹೋಗಿ ನಮ್ಮಮ್ಮನೇ ಟ್ರೈನ್ ಹೊಟ್ಟೋಗೋರೆ. ಈಗ ಮೆಜೆಸ್ಟಿಕ್ ಹೋಗಿದಾರ, ಅಲ್ಲಿ ಇಳ್ಕೊಂಡಿದಾರ ಇಲ್ವಾ ಏನೂ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಬ್ಯಾಡ್ ನ್ಯೂಸ್ ಅಂದ್ರೆ, ಫೋನು ಇವ್ರ ಕೈಲೇ ಕೊಟ್ಟವ್ರೆ, ಇಟ್ಕೊಳವ ಅಂತ. ಅಲ್ಲಿ ಇದ್ರೆ ಓಕೆ, ಪ್ರಾಬ್ಲಮ್ ಇಲ್ಲ. ಅಲ್ಲಿಲ್ಲ ಅಂದ್ರೆ ಈಗ ಪ್ರಾಬ್ಲಮ್ ಏನಾಗುತ್ತೋ ಗೊತ್ತಿಲ್ಲ. ನೋಡುವ, 5 ನಿಮಿಷ ನಿಲ್ಸಿಲ್ಲ. ಲಗೇಜ್ ಎರಡೇ ಲಗೇಜ್ ಇಳಿಸ್ಕೊಳ್ಳೋದಕ್ಕೆ ಅವರೇ ಹೊಟ್ಟೋಗೋರೆ ಟ್ರೈನಲ್ಲಿ. ಅದೇ ಶಾಕಿಂಗು. ನೋಡೋಣ, ಈಗ ಯಶವಂತಪುರದಲ್ಲಿ ಇಳಿಸ್ಕೊಂಡ್ವಿ ಇವಳನ್ನ, ಅವ್ರನ್ನ ಮೆಜೆಸ್ಟಿಕ್ ಇಳಿಸ್ಕೊಂತೀವಿ. ಬಾಯ್ ಶ್ರೇಯಾ, ನಾವೀಗ ಮೆಜೆಸ್ಟಿಕ್ ಬಂದಿದ್ದೀವಿ. ನಿಮ್ಮ ಅತ್ತೆ ಅಲ್ಲೇ ಕೂತಿರ್ತಾರ, ಓಟೋಗಿರ್ತಾರ? ನಿನ್ನ ಅಭಿಪ್ರಾಯ? ಕೂತಿರ್ತಾರೆ. ನನ್ನ ಅಭಿಪ್ರಾಯ ನಮ್ಮಮ್ಮ ಸುಮ್ಮನಿರಲ್ಲ, ಏನಾರ ಒಂದು ತಲೆ ನಾವು ತಂದಿರ್ತಾರೆ.
ನನ್ನ ಅಭಿಪ್ರಾಯ. ಅವಳ ಅಭಿಪ್ರಾಯ ಅಲ್ಲೇ ಕೂತಿರ್ತಾರೆ. ಓಕೆ, ನೋಡುವ ಈಗ ಏನಾಗುತ್ತೆ ಅಂತ. ಕಳ್ದೋಗ್ಬಿಟ್ಟಿದ್ದಲ್ಲ 2 ಗಂಟೆ ಕರ್ಕೊಂಬರಕ್ ಬಂದಿದ್ಕೆ 2:30 ಇಲ್ಲೇ ಆಗೋಯ್ತು. ಇನ್ನು ಮನೆಗೆ ಹೋಗಿಲ್ಲ ನಾವು. ಫುಲ್ ರೋಡ್ ಜಾಮ್, ಟ್ರಾಫಿಕ್ ಜಾಮ್. ಎಲ್ರಿಗೂ ಹೊಟ್ಟೆ ಎಷ್ಟು ಫುಲ್ ಫ್ಲಾಟ್ ಆಗ್ಬಿಟ್ಟಿದ್ದಾರೆ. ಅನಾಥ ಮಗುವಾದೆ ನಾನು. ಇವತ್ತು ಅಡಿಗೆನೂ ಮಾಡಿರುವಂತೆ. ಓಕೆ, ರೆಸ್ಟ್ ಮಾಡಿ. ಈ ಕಡೆ ಹಾಯ್ ಮೇಡಮ್, ಏನ್ ಮಾಡ್ತೀವಿ? ಅಲ್ಲ ಬಂದ್ರಿ, ಕೋಳಿ ಜೊತೆ ಇರ್ಬೇಕಿತ್ತು. ಕೆಳಗಡೆ ಹೋಗಿ ಇಳಿಸ್ಕೋಬೇಕಾನೆ. ಅವಳ ಎಲ್ಕ ಮಾಡ್ಬೇಕಾನೆ ವೇಟ್ ಮಾಡ್ತಾ ಇದ್ಲು. ಯಪ್ಪ ಫುಲ್ ಡಿಫ್ರೆನ್ಸ್ ಐತೆ ವಿಡಿಯೋದಲ್ಲಿ ನೋಡಿದ್ದಕ್ಕೂ. ಹೆಂಗ್ ಗೊತ್ತಾ, ನಿಮ್ಮ ಅಜ್ಜಿ ಶ್ರೇಯಾ ಯಶವಂತಪುರದಲ್ಲಿ ಇಳ್ಕೊಳಕ್ ಹೋಗಿ ಶೈನ್ ಮಾತ್ರ ಕೆಳಗಡೆ ಇಳಿಸಿ ಲಗೇಜ್ನ ಕೆಳಗಡೆ ಇಳಿಸ್ಬಿಟ್ಟು ಇನ್ನೊಂದು ಚೀಲಗಳನ್ನ ತರಕ್ಕೆ ಅಂದ್ಬಿಟ್ಟು ಒಳಗಡೆ ಹೋಗೋರೆ ಟ್ರೈನ್ ಮೂವ್ ಆಗೋಗೈತೆ. ಆಮೇಲೆ ತಿರ್ಗಾ ಮತ್ತೆ ಅಲ್ಲಿ ಅವಳ ಶ್ರೇಯನ್ನ ಪಿಕ್ ಮಾಡ್ಕೊಂಡು ಮತ್ತೆ ಮೆಜೆಸ್ಟಿಕ್ ಹೊಡೆದ್ವಿ ಗಾಡಿನ. ಮೆಜೆಸ್ಟಿಕ್ ಅಲ್ಲಿ ಅಜ್ಜಿ ಅಲ್ಲೇ ಕೂತಿತ್ತು. ಅಲ್ಲಿಂದ ಕರ್ಕೊಂಬರೋಷ್ಟಕ್ಕೆ 3 ಗಂಟೆ ಆಗೇ ಹೋಯ್ತು. 12 ಗಂಟೆ ಕರ್ಕೊಂಬರಕ್ ಹೋಗಿದ್ಕೆ 3 ಗಂಟೆಗೆ ಬಂದಿದ್ದೀವಿ. ಇವಾಗ ಅವ್ರಿಗೆ ಹೊಟ್ಟೆ ಹಶ್ವಾಗ್ಬಿಟ್ಟಿದಂತೆ. ಅದಕ್ಕೆ ಏನೇನು ಅಡುಗೆ ಮಾಡಿದ್ದೀನಿ ಅಂದರೆ ಪಲ್ಯ ಮಾಡಿದ್ದೀನಿ. ನಾನೇನೋ ಭದ್ರಾವತಿಗೆ ಹೋಗ್ಬಿಟ್ಟು ಕರ್ಕೊಂಡ್ ಬರ್ತಾ ಇದ್ದೀರಾ ಅನ್ಕೊಂಡಿದ್ದೆ. ಸಾಂಬಾರು ಮಾಡಿದ್ದೀನಿ. ಚಪಾತಿ ಹಿಟ್ಟು ಇದೆ, ಏನು ಬೇಕಾದ್ರೂ ತಿನ್ಬೋದು. ಅದು ಅವ್ರವ್ರ ಇಷ್ಟ. ನಮ್ಮ ಅಮ್ಮನ ಔಟ್ಫಿಟ್ ಅವಾಗ ತೋರಿಸ್ಬೇಕಿತ್ತು, ಮುದ್ದೆಗಿಟ್ಟಿದ್ದೀನಿ. ತೋರ್ಸಕ್ಕಾಗ್ಲಿಲ್ಲ, ಮಿಸ್ ಆಗೋಯ್ತು. ನಮ್ಮ ಮನೆಯಲ್ಲಿ ತುಳಸಿ ತಗೊಂಡ್ಬಂದರೆ ಅದ್ರ ಜೊತೆ ಮಣ್ಣು ತಂದವ್ರೆ. ಅದು ಎಷ್ಟು ದಪ್ಪ ಮಣ್ಣು ಅಂದರೆ ತಪ್ಪು, ಅಷ್ಟೇ ಮಣ್ಣಲ್ಲ, ಇನ್ನೂ ಜಾಸ್ತಿ ಮಣ್ಣು ತಂದಿದ್ದೀವಿ. ಹೌದಾ, ಅಲ್ಲ ಮಣ್ಣು ತಗೊಂಡಿದ್ದೀರಾ? ಕ್ಲಾರಿಫಿಕೇಶನ್ ಕೊಡು. ಆಮೇಲೆ ನಾನು ದಪ್ಪ ಕಾರಣಕರ್ತದೆ ಅದು ಗೊತ್ತಾಯ್ತು. ತಗೊಂಡು ಸಣ್ಣ ತಿನ್ನಿಸ್ತಾರೆ, ಇನ್ನೇನು ದಪ್ಪ ಆಗಲಿ ಸಣ್ಣ ಹಾಕ್ತೀವಿ. ಆಮೇಲೆ ಹಳ್ಳಿ ಮೇನು ನಾಟಿ ಮೊಟ್ಟೆ, ಎಗ್, ಅಂಡ, ಅಂಡೆ. ಇಂದಿಲ್ಲ ಏನು ಅದೇ ಅನ್ನೋದು. ಮತ್ತೆ ರೋಸ್ ರೋಸ್ ಕೊಡ್ತಾವಪ್ಪ. ಪ್ರೀತಿ. ಬೇಡ, ಇದು ಕರ್ಬೇವಾ? ನಂಗೆ ಗೊತ್ತು, ಇದು ಕರ್ಬೇವು ಸೊಪ್ಪು. ಕೊಬ್ಬರಿ, ಇದು ಕೊಬ್ಬರಿ. ಇದು ಕೊಬ್ಬರಿ ನೋಡಿರಲ್ವಾ? ಅದನ್ನ ತೋರಿಸ್ಬೇಕಲ್ವಾ? ಬೇಡ, ಓಪನ್ ಮಾಡಿ ತೋರಿಸೋದು. ಇವ್ರ ಬ್ಯಾಗಲ್ಲಿ ಬಟ್ಟೆ ಇಲ್ಲ, ಬರೀ ಸಾಮಾನು. ಅಷ್ಟೇ. ಮಿಕ್ಕಿದೆಲ್ಲ ಇನ್ನೊಂದು ಚೀಲ ಬರುತ್ತೆ, ತೋರಿಸ್ತೀನಿ. 2 ಚೀಲ ತಡಿಯಕ್ಕ. ಇವಾಗ ಭದ್ರಾವತಿ ಮಣ್ಣು. ಇದು ಬಾಳೆಹಣ್ಣು. ಇದು ನಮ್ಮ ಅಪ್ಪನ ಮನೆ ಕಾಯಿ, ತೆಂಗಿನಕಾಯಿ. ಶಿವಣ್ಣನ ಮನೆ ಇದು. ನನ್ನನ್ನು ತೆಗಿಸಿದ್ದೀರಾ? ಯಾರು ಅದು ಯಾರಮ್ಮ? ಫಂಕ್ಷನ್ ಫೋಟೋ ನೋಡ್ತಾ ಇದಾರೆ ಮೇಡಮ್. ಬಂದ್ಬೇಡ. ಯಾಕೆ ನೀ ಯಾಕೆ ನೋಡಬೇಕು? ಅತ್ತೆ ಬಂದಿದ್ದು ಮಾತಾಡ್ಸಲ್ಲ. ಸರಿ ಬಿಡು, ಆಯ್ತು ಬಿಡು. ನಾಮಕರಣ ಅಂತೆ, ಇಷ್ಟ ಬೇಗ ನಾಮಕರಣ ಇವಾಗ ಆಯ್ತು. ಇದ್ರಲ್ಲಿ ಯಾರು ಚೆನ್ನಾಗವ್ರೆ ಶ್ರೇಯಾ? ಇದ್ರಲ್ಲಿ ಯಾರು ಚೆನ್ನಾಗವ್ರೆ? ಇವರು ಸುಳ್ಳು, ಅಕ್ಕೆ ಸುಳ್ಳು. ನಾನೇ ಚೆನ್ನಾಗಿರೋದು ಫ್ರೆಂಡ್ಸ್. ನೋಡಿ, ನಮ್ಮಮ್ಮ ಹೇಳಿದ್ರು. ಇಲ್ಲ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಅಕ್ಕೆ ಅದು ಹೇಳ್ತೀವಿ ಅಷ್ಟೇ ಫ್ರೆಂಡ್ಸ್. ಯಾರು ಗೊತ್ತಿಲ್ಲ ನಂಗೆ. ಆಯ್ತು ಹೋಗಿ ಇದೊಂದೇ ಸಸ್ಯ ನನಗೆ ಬಾರು. ಸೈಕಾಗಪ್ಪಲ್ಲಿ ಹುಳಿ ಪ್ರೀತಿ ಸಿಗ್ತೈತೆ. ಖುಷಿ ಆಗ್ಬಿಟ್ಲು. ಇವಾಗ ತಾನೇ
ಒಂದು ಹೇರ್ ಸ್ಟೈಲ್ ಇತ್ತು, ಸಲೂನ್ಗೆ ಹೋಗಬೇಕಿತ್ತು. ಎರಡು ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಅಡುಗೆ ಮಾಡಿ ಇಟ್ಟೋಗಿದ್ದೆ, ಸಾಂಬಾರಿದೆ, ರೈಸ್ ಮಾಡಿದಾರೋ ಮುದ್ದೆ ಮಾಡಿದಾರೋ ಗೊತ್ತಿಲ್ಲ. ಇವಾಗ ತಾನೇ ಒಂದು ಹೇರ್ ಸ್ಟೈಲ್ ಇತ್ತು, ಮುಗಿಸ್ಕೊಂಡು ಬಂದೆ. ಟೈಮ್ ಆದರೆ 9 ಗಂಟೆ ಆಗಿದೆ. ಏನು ಅಡುಗೆ ಮಾಡ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಸಾಂಬಾರಿದ್ದು, ಮುದ್ದೆ ಮಾಡೋರು ಮಾಡಬೇಕು, ಏನೂ ಗೊತ್ತಿಲ್ಲ. ಹೋಗ್ತಾಯಿದ್ದೀನಿ, ನೋಡೋಣ ಬನ್ನಿ ಏನೇನು ಮಾಡ್ತಿದ್ದಾರೆ ಅಂತ. ನನಗೆ ಮಾತಾಡೋದು ಗೊತ್ತಿಲ್ಲ. ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾವ್ರೆ. ಏನೋ ಒಂದು ವರ್ಷ ಆಯಿತು ನೋಡಿ ನನಗೆ ಆ್ಯಕ್ಟಿಂಗ್ ಮಾಡ್ತಾವ್ರೆ. ಅಕ್ಕ ಆರಾಮಾಗಿ ಕುತ್ಕೊಂಡು. ಓ ಮೈ ಗಾಡ್, ಓ ಮೈ ಗಾಡ್ ಫ್ರೆಂಡ್ಸ್, ಸೀರಿಯಲ್ ಬರ್ತಲ್ಲ ಫ್ರೆಂಡ್ಸ್. ನನ್ನ ತಂಗಿಗೆ ನಿದ್ದೆ ಬರಲ್ಲ. ಹಾಂ ಫ್ರೆಂಡ್ಸ್, ಸೀರಿಯಲ್ ಬರ್ತಲ್ಲ ಫ್ರೆಂಡ್ಸ್, ನನ್ನ ತಂಗಿಗೆ ನಿದ್ದೆ ಬರಲ್ಲ. ಏನು ಮಾಡಲಿ ನೋಡಿ, ಇದೇ ಆ್ಯಕ್ಟಿಂಗು ಬರೀ ಯಾವಾಗ್ಲೂ. ಇವತ್ತು ನಿದ್ದೆ ಬರಲ್ಲ ತಾನೆ ನಿನಗೆ? ನಿದ್ದೆ ಬರಲ್ಲ ತಾನೆ ನಿಂಗೆ? ಇವತ್ತು ನಿದ್ದೆ ಬರಲ್ಲ ತಾನೆ? ನೋಡಿ ಕಾಲೇಜ್ ಹುಡುಗಿ ಕೆಲಸ ಮಾಡಕ್ಕೆ ಹೋಗಿದೆ, ಮುಗಿಸ್ಕೊಂಡು ಬಂದಿದ್ದೀನಿ. ಹೊಟ್ಟೆ ಪಾಡು. ತಾನೇ ಮನೆಗೆ ಬಂದಿದ್ದಾಳೆ ಪಾಪ ನಮ್ಮ ಹುಡುಗಿ. ಅವಳೇ ಅಡುಗೆ ಮಾಡಿಕೊಂಡು ಊಟ ತಿಂತವಳೆ ಅನ್ಕೊಂಬಿಡಿ. ಸಾಂಬಾರಿತ್ತು, ಅನ್ನ ಮಾಡ್ಕೊಂಡು ಹಾಕೊಂಡು ತಿಂತವಳು, ಹೊಟ್ಟೆ ಹಸಿದೈತೆ ಅಂತ. ಸಯ್ಯಾ ಹಾಕೊಳ್ಬೇಕು ತಾನೆ? ಇವಳ್ದು ಇನ್ನೊಂದು ಮುಖ ಇದು, ಇದೊಂದು ಮುಖ ಇದು. ಯಾವಾಗಲೂ ಉರ ಬುರ ಅಲ್ಲದು, ಇನ್ನೊಂದು ಮುಖ. ಇನ್ಮೇಲೆ ಹಿಂಗೆ ಫೋನ್ ಆನ್ ಮಾಡ್ಕೊಳ್ಬೇಕು ಕಡೆ ಶ್ರೇಯಾ. ಅವ್ಳು ಕುಚ್ಚಾಡ್ದಾಗೆಲ್ಲ ಫೋನ್ ಆನ್ ಮಾಡಬೇಕು. ಇನ್ನೊಂದು ಮುಖ ಅನ್ಬೇಕು. ಸುಮ್ಮನೆ ನೋಡೋಗ್ತಾಳಾಗ ಬಂದು ನೋಡಿ. ಶೋಪ್ ಇವಳು, ಬರೀ ಶೋಪು. ಅವಳು ಲೋಕಲ್ ಅಡುಗೆ ಮನೆಯಲ್ಲಿ ಬ್ಲಾಕ್ ಕಲರ್. ಏನದು ನಂಚಿಕೆಗೆ? ನೀರಾದ್ರೂ ಕೊಟ್ಟಲ್ಲ. ಮ್ಯಾನೇಜ್ ಮಾಡ್ಬಿಟ್ಲು. ಆಕ್ಟಿಂಗ್ ಇದು ಓವರ್ ಆಕ್ಟಿಂಗ್. ಇದು ಯಾರು ನಂಬೇಡ್ರಿ. ಇನ್ನು 10 ನಿಮಿಷ ಜುಟ್ಟು ಇಟ್ಕೊಂಡು ಜಗಳ ಆಡ್ತಾರೆ. ಇನ್ನೊಂದು 10 ಮಿನಿಟ್ಸಲ್ಲಿ ಜುಟ್ಟು ಇಟ್ಕೊಂಡು ಜಗಳ ಆಡ್ತಿರ್ತಾರೆ. ಮುಖಗಳು ತೋರಿಸಿ. 2 ಭೂತಗಳಿದ್ದಾವೆ ನಮ್ಮ ಮನೇಲಿ. ಪೆಡಾಂಗ್ ಭೂತಗಳಿವು. ಏನ್ ಗೊತ್ತಾ ಶ್ರೇಯ, ಇದು ನನಗೋಸ್ಕರ ನನ್ನ ಫ್ರೆಂಡು ಒಬ್ಬಟ್ಟು ಮಾಡಿ ತಗೊಂಬಂದು ಕೊಟ್ಟಿದ್ದಾನೆ. ಬಿಸಿ ಒಬ್ಬಟ್ಟು, ಬಾಳೆ ಎಲೆಯಲ್ಲಿ. ನನ್ನ ಸ್ಕೂಲ್ ಫ್ರೆಂಡು. ಯಾರ್ಯಾರಿಗೆಲ್ಲ ಬೇಳೆ ಒಬ್ಬಟ್ಟು ಇಷ್ಟ ಕಮೆಂಟ್ ಮಾಡಿ. ನನಗೆ ಇಷ್ಟ. ಚೆನ್ನಾಗಿದಾ? ಬಿಸಿದೆ, ಇನ್ನೂ ಹಾಗೆ ಬಿಸಿದೆ. ಬಿಸಿ ಒಬ್ಬಟ್ಟು ತಿಂತಾ ಇದೀವಿ. ಥ್ಯಾಂಕ್ ಯು ಸಿದ್ದು. ಹೆಂಗಿದೆ ಅಜ್ಜಿ? ಈಗ ವಾಕಿಂಗ್ ಮಾಡೋ ಸಮಯ. ಈಗ ಈಗೊಂದು ಮಾತು ಹೇಳಬೇಕು. ತುಂಬ ದಿನಗಳಾದಮೇಲೆ ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಗಾಡಿಗಳು ಬಂದುಬಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಲಾಸ್ಟಿಗೆ ಕೊಡ್ತಾಳೆ ಇವಳು. ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ರೇಣು ನೀನು ಚೆನ್ನಾಗಿ ಮಾಡ್ತೀನಿ ಅಂತ. ಪಾಪಿ ಇಲ್ಲೇ ಇದ್ದಾಳೆ, ಹೇಳ್ಕೊಡಕ್ಕೆ ಏನು ಮಾಡಬೇಕು ಅಂತ. ಆಯಿತಾ? ಮಾಡಿ. ಈಗ ವಾಕಿಂಗ್ ಮಾಡೋ ಸಮಯ. ಚೆನ್ನಾಗಿಬ್ರು ವಾಕ್ ಮಾಡ್ತಾಯಿದ್ದೀವಿ. ಅಷ್ಟೇ. ಊಟ ಆಯಿತು ಇಬ್ರದ್ದು? ಅಷ್ಟೇ.